ಕಾರ್ಯದರ್ಶಿಗಳನ್ನು, ಸಂಘಟನಾ ಕಾರ್ಯದರ್ಶಿಗಳನ್ನು ಆರಂಭ ಮಾಡಿ ನಾವು ಸಮಿತಿಯನ್ನು ರಚನೆ ಮಾಡಿದ್ವಿ. ಸುಮಾರು ಒಂದು 40ರಿಂದ 50 ಜನ ಸಮಿತಿಯಲ್ಲಿ ಹಾಕಿಕೊಂಡು ಕಾರ್ಯಕ್ರಮ ಆರಂಭದಲ್ಲಿ ಸಮಿತಿ ರಚನೆ ಮಾಡಿದ್ವಿ. ಸಮಿತಿ ರಚನೆ ಮಾಡುವ ಮುಂದ್ಗಡೆ ನಾವು ಒಂದು 4 ಮಾತುಗಳನ್ನು ಆಡಿದ್ವಿ ಅಷ್ಟೇ. ಒಂದು ಹೋಬಳಿಗೆ ವರ್ಷಕ್ಕೆ ಒಂದು ಸಭೆ ಬರ್ತದೆ, ತಾವು ದಯಮಾಡಿ ಎಲ್ಲರೂ ನೆರವೇರಿಸಿ ಅಂತ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಸವಪಟ್ಟಣ ಹೋಬಳಿಯಲ್ಲಿ ನಾವು ಒಂದು ಸಭೆಯನ್ನ ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಸಂತೆಬೆನ್ನೂರು, ಉಬ್ರಾಣಿ ಮತ್ತು ಕಸಬಾ ಚನ್ನಗಿರಿ ಪ್ರಾಪರ್ನವರು ಮಾಡ್ತಾರೆ. ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡ್ಬಿಟ್ಟು ನಾವು ಒಂದು ಚುಟುಕು ಸಾಹಿತ್ಯ ಪರಿಷತ್ನಿಂದ SLC ಮಕ್ಕಳಿಗೆ ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಕೂಡ ಕೂಡಿಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದೇಳಿ ಪ್ರಾರಂಭ ಮಾಡಿದ್ವಿ. ಹಾಗೆ ಎಲ್ಲ ವಿಚಾರಗಳು ಬಂದಾಗ ಒಂದು ಸಮ್ಮೇಳನನೇ ಮಾಡಬೇಕು ಅಂತ ತೀರ್ಮಾನ ಮಾಡಿ ಆ ನಿಟ್ಟಿನಲ್ಲಿ ನಾವು ಇವತ್ತು ತಾಲೂಕು ಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಇಡೀ ನಾವು ಇಂದಿನ ಇತಿಹಾಸವನ್ನು ತೆಗೆದಾಗ ದಾವಣಗೆರೆ ಜಿಲ್ಲೆಯ ಇತಿಹಾಸದಲ್ಲೇ ಇದೊಂದು ಚುಟುಕು ಸಾಹಿತ್ಯ ಸಮ್ಮೇಳನ ಇವತ್ತು ಆರಂಭ ಆಗಿದೆ. ಇದು ನಮ್ಮೆಲ್ಲರ ಭಾಗ್ಯ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಇದಕ್ಕೆ ಸಹಕಾರವಾಗಿ ಚುಟುಕು ಸಾಹಿತ್ಯ ಪರಿಷತ್ತು ಜಿಲ್ಲಾ ಕಾರ್ಯಕಾರಿ ಸಮಿತಿಯವರು ನಮಗೆ ಸಹಕಾರ ನೀಡಿದರು. ಆನಂತರ ಎಲ್ಲ ಚುಟುಕು ಸಾಹಿತ್ಯ ಪರಿಷತ್ತಿನ ಘಟಕಗಳಾಗಿರ್ತಕ್ಕಂಥ ಹೊನ್ನಳ್ಳಿ, ಜಗಳೂರು, ನ್ಯಾಮತಿ, ಹರಿಹರ, ದಾವಣಗೆರೆ ಇವರು ಎಲ್ಲರ ಪದಾಧಿಕಾರಿಗಳು ಕೂಡ ನಾನು ಆತ್ಮೀಯವಾದಂಥ ಶುಭವನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೋರ್ತಾ ಇದ್ದೀನಿ. ನಾನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ಯಾಕಂದರೆ ಮುಂದೆ ಮಾತಾಡೋರಿದ್ದಾರೆ. ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಇವತ್ತು ನೆರವೇರಿಸಿದ್ವಿ. ಸ್ವಲ್ಪ ಪ್ರಾರಂಭದಲ್ಲಿ ಚೂರು ತೊಡಗುಗಳು ಆಗಿದ್ದಾವೆ. ಹಾಗೆ ಚುಟುಕು ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು ಅಂತಂದಾಗ ಒಂದಿಷ್ಟು ಮಾಹಿತಿಯನ್ನು ನಮ್ಮ ಜಕ್ಲಿ ಶಿವಮೂರ್ತಿಯವರು ಇಂದ ಮತ್ತು ಚನ್ನಗಿರಿ ಕಡೆಯಿಂದ ಒಂದಿಷ್ಟು ಮಾಹಿತಿಗಳನ್ನು ನಾವು ತಕ್ಕೊಂಡ್ವಿ. ತೆಗೆದುಕೊಂಡಾಗ ಪ್ರಪ್ರಥಮ ಬಾರಿಗೆ ಸಿಕ್ಕಂಥದ್ದು ನಮ್ಮ ಸಿದ್ದನ ಮಠದ ಸಿದ್ದೇಶ್ವರವರು. ಅವರು ಒಂದು ಜಾಬ್ ಏನಪ್ಪ ಅಂತಂದರೆ KSRTC ಡಿಪೋ ಮ್ಯಾನೇಜರ್ ಆಗಿದ್ದಾರೆ. KSRTC ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಸಾರ್ವಜನಿಕವಾಗಿ ಕಿರಿಕಿರಿ ಇರ್ತಕ್ಕಂಥ ಒಂದು ಜಾಬ್ನಲ್ಲೂ ಕೂಡ ಅತ್ಯಂತ ಅಮೋಘವಾದಂಥ ಸಾಹಿತ್ಯದ ಕೃಷಿಯನ್ನು ಬಿತ್ತಿ ನಮ್ಮ ಮುಂದೆ ನಿಂತ್ಕೊಂಡಾಗ ಅವರು ಇವತ್ತು ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿರೋದು ನಮ್ಮೆಲ್ಲರ ಭಾಗ್ಯ ಅಂತಕ್ಕಂಥ ಮಾತನ್ನು ಇವತ್ತು ಸಂದರ್ಭದಲ್ಲಿ ಒತ್ತಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆ ಕೃತಿಗಳು ಸಾಕಷ್ಟು ಇವತ್ತು ಪ್ರಚಾರ ಆಗಿದ್ದಾವೆ. ಒಂದು ಡಿಪೋ ಮ್ಯಾನೇಜರ್ ಆಗಿ ಸಾಹಿತ್ಯವನ್ನು ಬರೆಯೋದಷ್ಟು ಸುಲಭ ಅಲ್ಲ. ಯಾಕಂದರೆ ಒಬ್ಬ ಉಪನ್ಯಾಸಕರಾಗಿ ಸಾಹಿತ್ಯ ಬರೀಬೋದು, ಒಬ್ಬ ಶಿಕ್ಷಕರಾಗಿ ಸಾಹಿತ್ಯ ಬರೀಬೋದು, ಒಬ್ಬ ಪತ್ರಕರ್ತರಾಗಿ ಸಾಹಿತ್ಯ ಬರೀಬೋದು. ಆದರೆ KSRTCಯಲ್ಲಿ ಇದ್ಕೊಂಡು ಡಿಪೋದ ಮ್ಯಾನೇಜರ್ ಆಗಿ ಆ ಬಸ್ ಕೆಡ್ತು, ಈ ಬಸ್ ಕೆಡ್ತು, ಆ ಡ್ರೈವರು ಬರ್ತಾ ಇಲ್ಲ, ಈ ಕಂಡಕ್ಟರ್ ಇಲ್ಲ ಅಂತಕ್ಕಂಥ ಗೊಂದಲದಲ್ಲಿದ್ದಾಗ ಸಾಹಿತ್ಯ ಅಂತಕ್ಕಂಥದ್ದು ಇನ್ನೆಲ್ಲಿಂದ ಬರಬೇಕು? ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಸಿದ್ದನ ಮಠದ ಸಿದ್ದೇಶ್ವರವರು ವಿಶೇಷವಾಗಿ ಅನೇಕ ಕಥಾ ಸಂಕಲನ, ಆಮೇಲೆ ಕವನ ಸಂಕಲನ, ಕಾದಂಬರಿ ಮತ್ತು ಇನ್ನೂ ಅನೇಕ ವಿಚಾರಗಳನ್ನು ಅವರು ಕ್ರೋಢೀಕರಿಸಿ ಸುಮಾರು 8 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಪತ್ರಿಕಾ ರಂಗದಲ್ಲಿ ಸುಮಾರು 2,000 ಪತ್ರಿಕೆಗಳಲ್ಲಿ ಅಂಕಣಗಾರರಾಗಿ ಬರೆದಿದ್ದಾರೆ. ಇಷ್ಟು ಸಾಮಾನ್ಯ ಅಲ್ಲ, ಯಾಕಂತಂದರೆ ಒಬ್ಬ ಸಾಹಿತಿಗೆ ಸಾಹಿತ್ಯದ ಅರಿವು ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಇದಕ್ಕೆ ಸಹಕಾರ ನೀಡಿರ್ತಕ್ಕಂಥ ನನ್ನ ಸ್ನೇಹಿತರ ಬಳಗದವರು ಮತ್ತು ನಮ್ಮ ಸಿದ್ದೇಶ್ವರವರಿಗೂ ಮತ್ತು ಚುಟುಕು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೂ, ಎಲ್ಲ ಪದಾಧಿಕಾರಿ ಜಿಲ್ಲೆ ಮತ್ತು ತಾಲೂಕಿನ ಪದಾಧಿಕಾರಿಗಳಿಗೂ, ನಮ್ಮ ಡಾಕ್ಟರ್ ಸುಂದರೇಶ್ ಮತ್ತು ಸಹೋದರವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಚಿರಋಣಿಯಾಗಿದ್ದೇನೆ. ಹಾಗೆ ನಮ್ಮ ಪೂಜ್ಯರನ್ನು ಕೇಳಿಕೊಂಡಾಗ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಕರ್ನಾಟಕದ ಹೆಮ್ಮೆಯ ಜಾನಪದ ಸಂಗೀತ ದಿಗ್ಗಜರಾಗಿರ್ತಕ್ಕಂಥ ಜಾನಕಿ ಮೇಡಮ್ನವರು ಹೃದಯಘಾತದಿಂದ ಅವರು ಇಂದು ಬೆಳಗ್ಗೆ ರಾತ್ರಿ ಅಂದರೆ ದೈವನರಾಗಿದ್ದಾರೆ. ಈ ಲೋಕವನ್ನು ಬಿಟ್ಟು ಬೇರೆ ಲೋಕಕ್ಕೆ ಹೋಗಿದ್ದಾರೆ. ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದೇಳಿ 1 ನಿಮಿಷ ಮೌನಾಚರಣೆಯನ್ನು ಮಾಡುವುದರೊಂದಿಗೆ ಅಧಿಕೃತವಾಗಿ ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡೋದರ ಮುಖಾಂತರ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಈಗ
ಮೌನಾಚರಣೆಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ